ನಮಸ್ಕಾರ. ಹಲವಾರು ಸಂಚಿಕೆಗಳಿಂದ ನಾವು ಈ ಸ್ಕಿನ್ ಕೇರ್ ಹೇರ್ ಕೇರ್ ಬಗ್ಗೆ ನೋಡ್ತಾ ಬಂದಿದ್ದೀವಿ. ಹಾಗೆ ಇಂದಿನ ಸಂಚಿಕೆಯಲ್ಲಿ ನಾವು ನಮ್ಮ ಲಿವರ್ನ ಹೇಗೆ ಡಿಟಾಕ್ಸಿಫೈ ಮಾಡ್ಕೋಬೋದು, ಲಿವರ್ನ ಡಿಟಾಕ್ಸಿಫೈ ಮಾಡಿಕೊಂಡು ನಮ್ಮ ಸ್ಕಿನ್ ಅಥವಾ ಹೇರ್ನ ಹೇಗೆ ಒಂದು ಸಮತೋಲನದಲ್ಲಿ ಇಟ್ಕೋಬೋದು ಅನ್ನೋದನ್ನ ಈ ಸಂಚಿಕೆಯಲ್ಲಿ ನೋಡ್ತಾ ಹೋಗೋಣ. ಈ ಲಿವರ್ ಅನ್ನೋದು ನಮ್ಮ ದೇಹದಲ್ಲಿರುವಂಥ ಒಂದು ಬಹುದೊಡ್ಡ ಅಂಗ. ಇದು ಒಂದು ಡಿಟಾಕ್ಸಿಫಿಕೇಶನ್ ಆಗಿ ಕೂಡ ನಮಗೆ ಕೆಲಸ ಮಾಡುತ್ತೆ. ಸೊ ಇದು ಹೇಗೆ ನಮ್ಮ ಸ್ಕಿನ್ ಅಥವಾ ಹೇರ್ಗೆ ನಮ್ಗೆ ಹೆಲ್ಪ್ ಆಗತ್ತೆ ಅಂತಂದರೆ, ಹೌದು, ಇದು ನಮ್ಮ ಲಿವರ್ ಎಷ್ಟು ಕ್ಲೀನ್ ಆಗಿರುತ್ತೆ, ನಮ್ಮ ಮುಖ ಹಾಗೂ ಹೇರ್ ಅಷ್ಟೇ ನಮಗೆ ಒಂದು ಒಳ್ಳೆ ಗ್ಲೋ ಕೊಡುತ್ತೆ ಮತ್ತು ಹೆಲ್ದಿ ಆಗಿರುತ್ತೆ. ಇದು ನಮ್ಮ ಒಂದು ಲಿವರ್ ನಮಗೆ ನಮ್ಮ ಮುಖದಲ್ಲಿರುವಂಥ ಒಂದು ಒಂದು ತ್ವಚೆನೇ ನೋಡಿ ಅಥವಾ ನಮ್ಮ ಹೇರ್ ಫಾಲ್ ಅಥವಾ ಹೇರ್ ಸ್ಥಿತಿನ ನೋಡಿ ನಮ್ಮ ಲಿವರ್ ಹೇಗಿದೆ ಅಂತ ನಾವು ತಿಳ್ಕೊಬೋದು. ಹೇಗೆ ಅಂದರೆ, ನಮಗೆ ಇವಾಗ ಫ್ಯಾಟಿ ಲಿವರ್ ಅಂತ ಹೇಳ್ತೀವಿ. ಫ್ಯಾಟಿ ಲಿವರ್ ಎರಡು ಥರ ಇರುತ್ತೆ. ಅಂದರೆ ಕುಡಿಯೋ ಆಲ್ಕೋಹಾಲಿಕಲ್ಲಿ ಇರ್ತಾರೆ ಅಥವಾ ನಾನ್ ಆಲ್ಕೋಹಾಲಿಕಲ್ಲೂ ಇರ್ತಾರೆ. ಸೊ ಈ ಒಂದು ನಮ್ಮ ಡೈಲಿ ಲೈಫ್ ಸ್ಟೈಲ್ ಇರ್ಬೋದು ಅಥವಾ ನಾವು ಸೆಡೆಟರಿ ಲೈಫ್ ಸ್ಟೈಲ್ ಇಟ್ಕೊಂಡು ಏನಾಗುತ್ತೆ, ಈ ಒಂದು ಲಿವರಲ್ಲಿ ತುಂಬ ಕಲ್ಮಶಗಳು ಕುಡಿ ಏನಾಗುತ್ತೆ, ಈ ಲಿವರ್ ಫ್ಯಾಟಿ ಲಿವರ್ ಆಗಿ ಕನ್ವರ್ಟ್ ಆಗ್ತಾ ಬರುತ್ತೆ. ಸೊ ಈ ಫ್ಯಾಟಿ ಲಿವರ್ ಏನಾಗುತ್ತೆ, ನಮ್ಮ ಮುಖದ ಮೇಲೆ ಡಾರ್ಕ್ ಸ್ಪಾಟ್ಸ್, ಡಲ್ನೆಸ್, ಈ ಮೂಗ್ ಮೇಲೆಲ್ಲ ನಮಗೆ ಡಾರ್ಕ್ ಸ್ಪಾಟ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಏನು ಅಂತ ತೋರಿಸುತ್ತೆ ಅಂದರೆ, ನಮ್ಮ ಲಿವರಲ್ಲಿ ಜಾಸ್ತಿ ಕಲ್ಮಶ ಕೂರ್ತಾ ಇದೆ ಅನ್ನೋ ಒಂದು ಸಿಂಡಿಕೇಟ್ನ ಇದು ನಮಗೆ ತೋರಿಸುತ್ತೆ. ಸೊ ಆವಾಗ ನಾವು ಎಚ್ಚೆತ್ಕೊಂಡು ಲಿವರ್ ಡಿಟಾಕ್ಸಿಫಿಕೇಶನ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಬೇಕಾಗತ್ತೆ. ಸೊ ಮನೆಯಲ್ಲೇ ಹೇಗೆ ಮಾಡೋದು ಡಿಟಾಕ್ಸಿಫಿಕೇಶನ್? ಇದಕ್ಕಾಗಿ ನಾವು ಯಾವ ಡಾಕ್ಟ್ರ್ ಹತ್ರ ಹೋಗಬೇಕಾಗಿಲ್ಲ ಅಥವಾ ನಾವು ಯಾವುದೇ ಒಂದು ಮಾತ್ರೆ ಅಥವಾ ಮೆಡಿಕೇಶನ್ ಮೊರೆ ಹೋಗೋಷ್ಟಿಲ್ಲ. ಇದನ್ನು ನಾವು ಮನೆಯಲ್ಲೇ ನಾವು ನಮ್ಮ ಮನೆಯಲ್ಲಿ ಸಿಗುವಂಥ ವಸ್ತುಗಳಿಂದ ಅಥವಾ ನಮ್ಮ ತೋಟದಲ್ಲಿ ಸಿಗುವಂಥ ಒಂದು ಮನೆಮದ್ದುಗಳಿಂದನೇ ಇದನ್ನು ನಾವು ಡಿಟಾಕ್ಸಿಫೈ ಮಾಡ್ಕೋಬೋದು. ಹೇಗೆ ಅಂದರೆ, ಮೊದಲು ಬೆಳಗ್ಗೆ ಎದ್ದ ತಕ್ಷಣ ಬಿಸಿನೀರಿಗೆ ಒಂದು ಸ್ವಲ್ಪ ಜೇನುತುಪ್ಪ ಮತ್ತು ತುಪ್ಪನ ಹಾಕ್ಕೊಂಡು ನಾವು ತಗೊಳ್ಬೇಕಾಗತ್ತೆ. ಇದರಿಂದ ಏನಾಗುತ್ತೆ, ನಮ್ಮ ಅಂದರೆ ಬೆಳಗಿನ ಹೊಟ್ಟೆಯಲ್ಲಿ ನಮಗೆ ಖಾಲಿ ಹೊಟ್ಟೆಲಿದ್ದಾಗ ಇದು ಡೈರೆಕ್ಟ್ ಹೊಟ್ಟೆ ಒಳಗಡೆ ಹೋಗಿ ಇದು ಲಿವರ್ನ ಕ್ಲೀನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದನ್ನು ನೀವು ಒಂದು 30 days ಕಂಟಿನ್ಯೂ ಮಾಡ್ಕೊಂಡು ಬಂದರೆ ನಿಮ್ಮ ಮುಖದಲ್ಲಿ ಗ್ಲೋ ಕಾಣಿಸ್ಬೋದು. ಹಾಗೆ ಈ ಒಂದು ಏನು ಅನ್ಇವನ್ ಸ್ಕಿನ್ ಟೋನ್ ಅಥವಾ ಡಾರ್ಕ್ ಸ್ಪಾಟ್ಸ್, ಲಿವರ್ ಸ್ಪಾಟ್ಸ್ ಅಂತಲೇ ನಾವು ಹೇಳ್ತೀವಿ, ಇದೆಲ್ಲ ಕಡಿಮೆ ಆಗ್ತಾ ಬರುತ್ತೆ. ಹಾಗೆ ಆಮ್ಲ ಜ್ಯೂಸು ಈ ಲಿವರ್ನ ಡಿಟಾಕ್ಸಿಫೈ ಮಾಡೋದ್ರಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಹೇಗೆ ಅಂದರೆ, ನಿಮಗೆಲ್ಲ ಇವಾಗ ಆಮ್ಲ ಸಿಗೋ ಸೀಸನ್ ಇದು. ಸೊ ಈ ಸೀಸನ್ ಸಿಕ್ಕಿದಾಗ ನೀವೇನು ಮಾಡಬೇಕು, ಒಂದಷ್ಟು ಆಮ್ಲನ ತಂದಿಟ್ಕೊಂಡು ಇದನ್ನು ನೀವು ನೀಟಾಗಿ ಎಲ್ಲ ಸಿಪ್ಪೆ ಅಂದರೆ ಬೀಜನ ತೆಗೆದು ನೀವು ಇದನ್ನು ಒಂದು ರೆಡಿ ಮಾಡ್ಕೋಬೇಕಾಗತ್ತೆ. ಇದಕ್ಕೆ ನೀವೇನು ಮಾಡಬೇಕು, ಮಿಕ್ಸಿಗೆ ಹಾಕೋಬೇಕಾಗತ್ತೆ. ಇದಕ್ಕೆ ಒಂದು ಕೈ ಹಿಡಿಯಷ್ಟು, ಅಂದರೆ ನೀವು ಒಂದು ಅಳತೆಯ ಒಂದು ಆಮ್ಲ ತೊಗೊಂಡ್ರೆ ಬೆಟ್ಟದ ನೆಲ್ಲಿಕಾಯಿ, ಇದಕ್ಕೆ ಒಂದು ಅಳತೆ ಅಂದರೆ ಇದರಲ್ಲಿ ಅರ್ಧದಷ್ಟು ನಾವು ಕರ್ಬೇವಿನ ಸೊಪ್ಪನ್ನ ತೊಗೋಬೇಕಾಗತ್ತೆ. ಮತ್ತು ಇದರದ್ದು ಕರ್ಬೇವಿನ ಸೊಪ್ಪು ಏನು ತೊಗೊಂಡಿರ್ತೀರ ಅದರ ಅರ್ಧದಷ್ಟು ಶುಂಠಿಯನ್ನು ತೊಗೋಬೇಕಾಗತ್ತೆ. ಇದಿಷ್ಟನ್ನು ನಾವು ಮಿಶ್ರಣ ಮಾಡಿ ಇದರಿಂದ ನಾವು ಜ್ಯೂಸನ್ನ ಎಕ್ಸ್ಟ್ರಾಕ್ಟ್ ಮಾಡಬೇಕಾಗತ್ತೆ. ಜ್ಯೂಸನ್ನ ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ಈ ಒಂದು ಜ್ಯೂಸನ್ನ ಯಾವುದೇ ಥರ ಒಂದು ಜೇನುತುಪ್ಪ ಅಥವಾ ಏನು ಇದಕ್ಕೆ ಸಕ್ಕರೆ ಅಂಶನ ನಾವು ಮಿಕ್ಸ್ ಮಾಡ್ದೇನೆ ಇದನ್ನು ನಾವು ಡೈಲಿ ತಗೊಳ್ತಾ ಬಂದರೆ ಇದು ಲಿವರ್ ನ್ಯಾಚುರಲ್ ಆಗಿ ಕ್ಲೆನ್ಸ್ ಆಗುತ್ತೆ. ಒಂದು 15-20 ದಿವಸ ನೀವು ಇದನ್ನು ಮಾಡ್ತಾ ಬಂದರೆ ಕ್ರಮೇಣವಾಗಿ ನಿಮ್ಮ ಕೂದಲು ಉದುರೋ ಸಮಸ್ಯೆ ಸ್ಟಾಪ್ ಆಗುತ್ತೆ. ನಿಮ್ಮ ರಿವರ್ಸ್ ಅಂದರೆ ಗ್ರೇ ಹೇರ್ ಏನು ಸ್ಟಾರ್ಟ್ ಆಗಿರುತ್ತೆ, ಇದು ರಿವರ್ಸ್ ಆಗಿ ಕೂದಲು ದಪ್ಪವಾಗಿ ಮತ್ತು ಉದ್ದವಾಗಿ ಬೆಳೀತಾ ಹೋಗುತ್ತೆ. ಮತ್ತು ನಿಮ್ಮ ಸ್ಕಿನ್ನಲ್ಲೂ ಕೂಡ ಇದರಲ್ಲಿ ವಿಟಮಿನ್ ಸಿ ಅಂಶ, ವಿಟಮಿನ್ ಎ ಎಲ್ಲ ಇರೋದ್ರಿಂದ ಮತ್ತು ಶುಂಠಿಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಇರೋದ್ರಿಂದ ಇದು ಸ್ಕಿನ್ಗೆ ಮತ್ತು ಹೇರ್ಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಹಾಗೆ ನೆಕ್ಸ್ಟ್ ಏನಂದರೆ, ಒಣ ದ್ರಾಕ್ಷಿ ಅಥವಾ ಈ ಕರಿ ದ್ರಾಕ್ಷಿ. ಈ ದ್ರಾಕ್ಷಿಲಿ ನಮ್ಗೆ 2 ಥರ ಸಿಗುತ್ತೆ, ಒಣ ದ್ರಾಕ್ಷಿ ಅಥವಾ ಕರಿ ದ್ರಾಕ್ಷಿ. ನಿಮ್ಗೆ ಯಾವ ಸಿಕ್ಕಿದ್ರೂ ಪರವಾಗಿಲ್ಲ. ಇದನ್ನು ರಾತ್ರಿನೇ ನಾವು ನೆನೆಸಿಡ್ಬೇಕಾಗತ್ತೆ. ನೆನೆಸಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಇದನ್ನು ಕಿವುಚಿ ನಾವು ಏನು ನೆನೆಸಿರ್ತೀವಿ ನೀರನ್ನ, ಇದನ್ನು ನಾವು ಕುಡಿತಾ ಬರಬೇಕಾಗತ್ತೆ. ಇದನ್ನು ನಾವು ಕುಡಿತಾ ಬಂದಾಗ ನಮ್ಮ ಮುಖದಲ್ಲಿ ಒಳ್ಳೆ ಗ್ಲೋ ಬರುತ್ತೆ ಮತ್ತು ಇದೇನಾಗುತ್ತೆ, ಲಿವರ್ನ ಡಿಟಾಕ್ಸಿಫೈ ಮಾಡುತ್ತೆ. ಇದನ್ನು ನೀವು ಯಾರೇ ಆಗಿರ್ಬೋದು, ಆಲ್ಕೋಹಾಲಿಕ್ ಅಥವಾ ನಾನ್ ಆಲ್ಕೋಹಾಲಿಕ್ ಆಗಿರ್ಬೋದು, ಈ ಒಂದು ಮನೆಮದ್ದನ್ನ ನೀವು ಮಾಡ್ತಾ ಬನ್ನಿ. ನಿಮ್ಮ ಒಂದು ಏನು ಗ್ರೇಡ್ 2 ಇರೋರು ಕೂಡ ಇದನ್ನು ನೀವು ಗ್ರೇಡ್ 1ಗೆ ತಂದು ನಿಲ್ಲಿಸ್ಬೋದು. ಕ್ರಮೇಣ ಇದು ಫ್ಯಾಟಿ ಲಿವರ್ ಇರೋರು
ಒಳ್ಳೆ ನಿಮ್ಮ ಲಿವರ್ನ ಡಿಟಾಕ್ಸಿಫೈ ಮಾಡಿಕೊಂಡು ನಿಮ್ಮ ಲಿವರ್ ಚೆನ್ನಾಗಿ ವರ್ಕ್ ಮಾಡೋ ಥರ ಮಾಡ್ಬೋದು. ಯಾವಾಗ ಲಿವರ್ ನಮ್ಮ ದೇಹದಲ್ಲಿ ಚೆನ್ನಾಗಿ ವರ್ಕ್ ಮಾಡುತ್ತೆ, ಮೆಟಬಾಲಿಸಮ್ ಇಂಪ್ರೂವ್ ಆಗುತ್ತೆ, ಮತ್ತು ಡೈಜೆಷನ್ ಶಕ್ತಿ ಇಂಪ್ರೂವ್ ಆಗುತ್ತೆ, ಮತ್ತು ಆಲ್ ಓವರ್ ಬಾಡಿ ನಿಮಗೆ ತುಂಬ ಚೆನ್ನಾಗಿರುತ್ತೆ. ಸೊ ಈ ಒಂದು ಪದ್ಧತಿಗಳನ್ನ ನೀವು ಯೂಸ್ ಮಾಡ್ತಾ ಬರಬೇಕು. ಹಾಗೆ ಇದು ಇನ್ನೊಂದೇನು ಅಂದರೆ ಕಿರ್ನಲ್ಲಿ ಸೊಪ್ಪು ಅಂತ ನಾವು ಹೇಳ್ತೀವಿ. ಇವಾಗ ಸಾಮಾನ್ಯವಾಗಿ ಹೊಲ ಗದ್ದೆಗಳಲ್ಲಿ ಇದು ನಮಗೆ ಸಿಕ್ಕೇ ಸಿಗತ್ತೆ. ಈ ಒಂದು ಕಿರ್ನಲ್ಲಿ ಸೊಪ್ಪನ್ನು ನೀವು ತಂದು ಇಟ್ಕೊಂಡು ಇದನ್ನು ನೀಟಾಗಿ ಉಪ್ಪು ನೀರಲ್ಲಿ ತೊಳೆದು ಇದನ್ನು ತೆಗೆದಿಟ್ಕೋಬೇಕಾಗತ್ತೆ. ಇದನ್ನು ನಾವು ಮೊಸರು ಜೊತೆ ಅಥವಾ ಮಜ್ಜಿಗೆ ಜೊತೆ ಇದನ್ನು ರುಬ್ಬಿ ಬರೀ ಹೊಟ್ಟೆಯಲ್ಲಿ ಇದನ್ನು ನಾವು ಸೇವಿಸ್ತಾ ಬಂದರೆ ಎಂಥ ಜಾಂಡಿಸ್ ಇರ್ಬೋದು, ಅಥವಾ ಫ್ಯಾಟಿ ಲಿವರ್ ಇರ್ಬೋದು, ಅಥವಾ ಲಿವರ್ ಪ್ರಾಬ್ಲಮ್ ಇರ್ಬೋದು, ನಂಗೆ ಮೆಟಬಾಲಿಸಮ್ ಚೆನ್ನಾಗಿಲ್ಲ ಅಂತ ಅನ್ನೋರು ಈ ಒಂದು ಮನೆಮದ್ದನ್ನ ಉಪಯೋಗಿಸ್ಕೊಂಡು ನೀವು ಸ್ಕಿನ್ ಮತ್ತು ಹೇರ್ ಮತ್ತು ಆಲ್ ಓವರ್ ಬಾಡಿ ನೀವು ಡಿಟಾಕ್ಸಿಫೈ ಮಾಡಿಕೊಂಡು ಇದರಿಂದ ನೀವು ಉಪಯೋಗನ ಪಡ್ಕೋಬೋದು ಅಂತ ಹೇಳ್ತೀನಿ. ಹಾಗೆ ಈ ಲಿವರ್ನ ಡಿಟಾಕ್ಸಿಫೈ ಮಾಡ್ಕೊಳ್ಳೋಕ್ಕೆ ಇನ್ನೊಂದು ಮನೆಮದ್ದು ಏನಂದರೆ ಆಲಿವ್ ಆಯಿಲು. ಈ ವರ್ಜಿನ್ ಆಲಿವ್ ಆಯಿಲು ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ. ಈ ವರ್ಜಿನ್ ಆಲಿವ್ ಆಯಿಲ್ನ ನಾವು ಬೆಳಗ್ಗೆ 1 ಸ್ಪೂನ್ ತೊಗೊಂಡು ಅದಕ್ಕೆ ನಿಂಬೆಹಣ್ಣು ಹಿಂಡ್ಕೊಂಡು ಇದನ್ನು ಚೆನ್ನಾಗಿ ಮಿಶ್ರಣ ಮಾಡಿ ಇದನ್ನು ಡೈಲಿ ನಾವು ಇದನ್ನು ಸೇವಿಸ್ತಾ ಬರಬೇಕು. ಇದನ್ನು ಒಂದು 30 ದಿನ ನಾವು ಕಂಟಿನ್ಯೂಸ್ ಮಾಡಿದಾಗ ನಮ್ಮ ಮುಖದಲ್ಲಿ ತುಂಬ ಒಳ್ಳೆ ಗ್ಲೋ ಕಾಣಿಸುತ್ತೆ, ಮತ್ತು ಗ್ಲಾಸ್ ಸ್ಕಿನ್ ಅಂತ ನಾವೇನು ಹೇಳ್ತೀವಿ ಆ ಗ್ಲಾಸ್ ಸ್ಕಿನ್ ನಮ್ದಾಗತ್ತೆ. ಸೊ ಮುಖ ಒಂದು ಒಳ್ಳೆ ಗೋಲ್ಡನ್ ಗ್ಲೋ ಕೊಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಎನಿ ಬ್ರೈಡಲ್ಸ್ ನಮಗೆ ಇನ್ನೊಂದು 2 ತಿಂಗಳಲ್ಲಿ ನನಗೆ ಮದುವೆ ಇದೆ, ನನ್ನ ಮುಖ ತುಂಬ ಡಲ್ನೆಸ್ ಇದೆ, ಇದಕ್ಕಾಗಿ ನಾನು ಏನು ಮಾಡ್ಕೋಬೋದು ಅಂತಂದರೆ ಈ ಒಂದು ಒಳ್ಳೆ ಮನೆಮದ್ದನ್ನು ನೀವು ಟ್ರೈ ಮಾಡ್ಬೋದು. ಈ ಆಲಿವ್ ಆಯಿಲು ನಮ್ಮ ಬಾಡಿಗೆ ತುಂಬ ಒಳ್ಳೆಯದು. ಇದನ್ನು ಹೀಟ್ ಮಾಡಬಾರ್ದು. ಸೊ ಇದನ್ನು ನಾವು ವರ್ಜಿನ್ ಆಲಿವ್ ಆಯಿಲ್ನ ನಾವು ರಾ ತಗೋಬೇಕಾಗತ್ತೆ. ಸೊ ಈ ವರ್ಜಿನ್ ಆಲಿವ್ ಆಯಿಲ್ಗೆ ನಾವು ನಿಂಬೆಹಣ್ಣು, ಇದಕ್ಕೆ ಇನ್ನೇನು ಬೇಡ, ವರ್ಜಿನ್ ಆಲಿವ್ ಆಯಿಲ್ ಮತ್ತು ನಿಂಬೆಹಣ್ಣು ಎರಡನ್ನು ನಾವು ಯೂಸ್ ಮಾಡಿಕೊಂಡು ಇದನ್ನು ನಾವು ಸೇವಿಸ್ತಾ ಬಂದರೆ ಮುಖಕ್ಕೆ ಒಂದು ಒಳ್ಳೆ ಗ್ಲೋ ಕೊಟ್ಟು ನಿಮ್ಮ ಒಂದು 2 ತಿಂಗಳು, ಅಂದರೆ ಮದುವೆ ನನಗೊಂದು 2 ತಿಂಗಳಿದೆ ಅಂತಂದರೆ ಇದು ಕಂಟಿನ್ಯೂಸ್ ಆಗಿ 2 ತಿಂಗಳು ನೀವು ಯೂಸ್ ಮಾಡಿ ನೋಡಿ, ನಿಮ್ಮ ಮುಖ ಒಳ್ಳೆ ಗೋಲ್ಡನ್ ಗ್ಲೋ ಕೊಡುತ್ತೆ, ಮತ್ತು ತುಂಬ ಹೆಲ್ದಿಯಾಗಿ ಕೂಡ ನಿಮಗೆ ಕಾಣಿಸುತ್ತೆ, ಮತ್ತು ಮೆಟಬಾಲಿಸಮ್ ಕೂಡ ಇನ್ಕ್ರೀಸ್ ಆಗಿ ವೆಯ್ಟ್ ಲಾಸ್ ಕೂಡ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಹಾಗೆ ನಾವು ವೆಯ್ಟ್ ಲಾಸ್ ಜೊತೆಗೆ ಗ್ಲೋಯಿಂಗ್ ಸ್ಕಿನ್ಗೋಸ್ಕರ ಇನ್ನೊಂದು ಮನೆಮದ್ದನ್ನು ಹೇಳ್ತೀನಿ. ಇದಕ್ಕಾಗಿ ಸೇಮ್ ನಾನು ಮೊದಲು ಹೇಳ್ದಂಗೆ ದ್ರಾಕ್ಷಿನ ನಾವು ನೆನೆಸಿಟ್ಕೋಬೇಕಾಗತ್ತೆ. ಈ ನೆನೆಸಿಟ್ಕೊಂಡಿರೋ ದ್ರಾಕ್ಷಿನ ಬೆಳಗ್ಗೆ ಎದ್ದು 1 ಲೀಟ್ರ್ ನೀರಿಗೆ ಸ್ವಲ್ಪ ಕಿವುಚ್ಬಿಟ್ಟು ಅದ್ರ ಪಲ್ಪ್ ಮತ್ತು ಒಂದು ನೀರನ್ನ ಈ 1 ಲೀಟ್ರ್ ನೀರಿಗೆ ಹಾಕೋಬೇಕಾಗತ್ತೆ. ಅದಕ್ಕೆ ಸ್ವಲ್ಪ ಶುಂಠಿನ ನಾವು ತುರಿದು ಹಾಕ್ಕೋಬೇಕು. ಅದ್ರ ಜೊತೆಗೆ ಒಂದು ನಿಂಬೆಹಣ್ಣು ಮತ್ತು ಸಣ್ಣಗೆ ಕಟ್ ಮಾಡ್ಕೊಂಡಿರೋ ಆ್ಯಪಲ್ಲು, ಇದಿಷ್ಟನ್ನು ಮಿಶ್ರಣ ಮಾಡಿ ನಾವು ಇಡೀ ದಿನ ಈ 1 ಲೀಟ್ರ್ ನೀರನ್ನ ಕುಡಿತಾ ಬರಬೇಕು. ಈ 1 ಲೀಟ್ರನ್ನ ನಾವು ನೀರನ್ನ ಕುಡಿತಾ ಬಂದಾಗ ನಮಗೇನಾಗುತ್ತೆ, ನಮ್ಮ ಬಾಡಿ ಡಿಟಾಕ್ಸಿಫೈ ಆಗಿ ಇದು ಎಲ್ಲ ನೀರಲ್ಲಿ ಇದು ಆಚೆ ಹೋಗುತ್ತೆ. ಸೊ ಇದು ಯಾವಾಗ ನಮ್ಮ ಇದರಲ್ಲಿ ಆಚೆ ಹೋಗುತ್ತೆ ಆವಾಗ ಮುಖ ತುಂಬ ಗ್ಲೋ ಆಗಿ ಕಾಣಿಸುತ್ತೆ, ನಿಮ್ಮ ಮುಖ ಸ್ಟಿಫ್ನೆಸ್ ಬರುತ್ತೆ, ಮತ್ತು ಮುಖದಲ್ಲಿ ಇರುವಂಥ ಅನ್ಇವನ್ ಸ್ಕಿನ್ ಟೋನ್ ಮತ್ತು ನಮ್ಮ ಏನು ಮೆಟಬಾಲಿಸಮ್ ಕೂಡ ಇಂಪ್ರೂವ್ ಆಗುತ್ತೆ. ನೀವು ನೋಡ್ಬೋದು ನಿಮ್ಮ ವೆಯ್ಟ್ ಲಾಸ್ ಕೂಡ ಇದರಿಂದ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಯಾವಾಗ ನಮ್ಮ ಮೆಟಬಾಲಿಸಮ್ ರೇಟ್ ಇನ್ಕ್ರೀಸ್ ಆಗುತ್ತೆ ಆಟೋಮೆಟಿಕ್ ಆಗಿ ನಾವು ಏನು ವರ್ಕೌಟ್ ಮಾಡ್ತಾ ಇದ್ದೀವಿ, ಎಕ್ಸಸೈಸ್ ಮಾಡ್ತಾ ಇದ್ದೀವಿ, ಇದು ಇದಕ್ಕೆ ಹೆಲ್ಪ್ ಆಗುತ್ತೆ. ಬಟ್ ನಾನು ಏನೂ ಮಾಡ್ತಾ ಇಲ್ಲ, ಸುಮ್ಮನೆ ಕೂತ್ಕೊಂಡು ನಾನು ಈ ಜ್ಯೂಸ್ ಕುಡಿತಾ ಇದ್ದೀನಿ, ಸಣ್ಣ ಆಗ್ತಾ ಇದ್ದೀನಿ ಅಂದರೆ ಆಗಲ್ಲ. ಇದಕ್ಕಾಗಿ ನಮ್ಮ ಲೈಫ್ ಸ್ಟೈಲ್ನ ನಾವು ಚೇಂಜ್ ಮಾಡ್ಕೋಬೇಕಾಗತ್ತೆ. ಸೆಡೆಟ್ರಿ ಲೈಫ್ ಸ್ಟೈಲ್, ನಾವು ಏನು ಕೂತ್ಕೊಂಡೇ ಇರ್ತೀವಿ ಅದನ್ನು ನಾವು ಸ್ವಲ್ಪ ಬದಲಾಯಿಸ್ಕೋಬೇಕಾಗತ್ತೆ. ದಿನಕ್ಕೆ ಒಂದು ಅರ್ಧ ಗಂಟೆ ಅಥವಾ 20 ನಿಮಿಷ ಆದರೂ ನಾವು ಎಕ್ಸಸೈಸ್ ಮಾಡಬೇಕಾಗತ್ತೆ. 20 ಮಿನಿಟ್ಸ್ ವಾಕ್ ಹೋಗಬೇಕಾಗತ್ತೆ. ಸೊ ಬೆಳಗಿನ ಸೂರ್ಯ ಕಿರಣದಲ್ಲಿ ನಾವು 7 ಗಂಟೆ 7:15 ನಮಗೆ ಏನು ಒಂದು ಆ ತಿಳಿ ಸೂರ್ಯ ಕಿರಣ ಇರುತ್ತೆ, ಅದರಲ್ಲಿ ನಾವು ನಡ್ಕೊಂಡೋದಾಗ ಅಥವಾ ವಾಕ್ ಮಾಡಿದಾಗ, ಜಾಗ್ ಮಾಡಿದಾಗ ನ್ಯಾಚುರಲ್ ಆಗಿ ನಮಗೆ ವಿಟಮಿನ್ ಡಿ ಕಾಣಿಸುತ್ತೆ. ವಿಟಮಿನ್ ಡಿ ಕೂಡ ನಮ್ಮ ಸ್ಕಿನ್ಗೆ ಒಂದು ಒಳ್ಳೆ ಗ್ಲೋ ಕೊಡೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇದು ಹೇರ್ ಮತ್ತು ಸ್ಕಿನ್ ಎರಡಕ್ಕೂ ಒಳ್ಳೆಯದು. ಸೊ ಇದಕ್ಕಾಗಿ ನಾವು ವಾರಕ್ಕೊಂದ್ಸಲ ಟ್ಯಾಬ್ಲೆಟ್ ತೊಗೊಳ್ಳೋ ಬದಲು ನಮಗೆ ನ್ಯಾಚುರಲ್ ಆಗಿ ಸಿಗೋವಂಥ ಒಂದು ಬಿಸಿಲಿನ ಸಹಾಯ ತೊಗೊಂಡು ಬೆಳಗ್ಗೆ ಹೊತ್ತು ನಾವು 7ರಿಂದ 7:15 ವಾಕ್ ಹೋಗೋದು ಅಥವಾ ಜಾಗ್ ಮಾಡೋದು ಮಾಡಿ ಈ ಒಂದು ಮನೆಮದ್ದುಗಳನ್ನ ಉಪಯೋಗಿಸ್ಕೊಂಡಾಗ ಅಥವಾ ಧ್ಯಾನ, ಯೋಗಾಸನ ಈ ಥರ ಒಂದು ನಮ್ಮ ಲೈಫ್ ಸ್ಟೈಲಲ್ಲಿ ಚೇಂಜಸ್ ಮಾಡಿಕೊಂಡಾಗ ಖಂಡಿತವಾಗಿ ನಮ್ಮ ಸ್ಕಿನ್ ಒಂದು ಒಳ್ಳೆ ಗ್ಲೋ ಕೊಡೋತ್ತೆ, ಚೆನ್ನಾಗಿರುತ್ತೆ. ಮತ್ತು ಹಾಗೆ ನಮ್ಮ ದಿನಕ್ಕೆ ಒಂದು 2ರಿಂದ 3 ಲೀಟ್ರ್ ನೀರನ್ನು ಕುಡಿಬೇಕಾಗತ್ತೆ. ಸೊ ಕೆಲವರಿಗೆ ನಾನು ಬರೀ ನೀರು ಕುಡಿಯೋಕ್ಕೆ ನಂಗೆ ಇಷ್ಟ ಇಲ್ಲ ಅಂತ ಅನ್ನೋರು ಈ ಥರ ಒಂದು ಡಿಟಾಕ್ಸಿಫೈ ವಾಟರ್ನ ನಾವು ಮಾಡಿಕೊಂಡು ಒಂದು 2 ಲೀಟ್ರು ಕ್ಯಾನಲ್ಲಿ ನಾವು ಸ್ಟೋರ್ ಮಾಡಿ ಇಟ್ಕೊಂಡು ಈ ನೀರನ್ನ ನಾವು ಡೈಲಿ ಇದನ್ನು ಸೇವಿಸ್ತಾ ಬಂದಾಗ
ನಮಗೆ ತುಂಬ ಬಾಡಿ ಡಿಟಾಕ್ಸಿಫೈ ಆಗಿ ಒಂದು ವೆಯ್ಟ್ ಲಾಸ್ ಕೂಡ ಆಗುತ್ತೆ, ಮೆಟಬಾಲಿಸಮ್ ರೇಟ್ ಕೂಡ ಇಂಪ್ರೂವ್ ಆಗುತ್ತೆ, ಮತ್ತು ಓವರ್ ಆಲ್ ಸ್ಕಿನ್ ಆ್ಯಂಡ್ ಹೇರ್ಗೆ ಒಳ್ಳೆ ಹೆಲ್ಪ್ ಆಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ಮನೆಯಲ್ಲೇ ನಾವು ಹೇಗೆ ಲಿವರ್ ಡಿಟಾಕ್ಸ್ ಮಾಡ್ಕೋಬೋದು ಅನ್ನೋದನ್ನ ತಿಳ್ಕೊಂಡ್ವಿ. ಹಾಗೆ ಮತ್ತಷ್ಟು ಮಾಹಿತಿಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.